ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಸೊ ನಿಮಗೆಲ್ಲ ಗೊತ್ತೇ ಇದೆ ಸೆಕೆಂಡ್ PUC ಎಕ್ಸಾಮ್ ಕ್ಯಾನ್ಸಲ್ ಆಯಿತು. ಸೊ ಆಲ್ ಆಫ್ ಯು ಆರ್ ವೇಟಿಂಗ್ ಫಾರ್ ನೀಟ್ ಆ್ಯಂಡ್ KCET ಎಕ್ಸಾಮ್. ಮತ್ತೆ ಅದ್ರ ಬಗ್ಗೆ ಸೀರಿಯಸ್ ಆಗಿ ನೀವು ಸ್ಟಡಿಯನ್ನು ಸ್ಟಾರ್ಟ್ ಮಾಡಿದ್ರಿ ಅಂತೇಳಿ ನಾನು ಅನ್ಕೋತೀನಿ. ಸೊ ಹೀಗೆ ಸ್ಟಡಿಯನ್ನು ಸ್ಟಾರ್ಟ್ ಮಾಡಬೇಕಾದ್ರೆ ಅಥವಾ ಸ್ಟಡಿ ಮಾಡ್ತಾ ಇದ್ದವರಿಗೆ ಬಹಳಷ್ಟು ಜನ ಸ್ಟೂಡೆಂಟ್ಸ್ಗಳು ತಮ್ಮನ್ನು ತಾವೇ ಡಿಮೋಟಿವೇಟರ್ ಮಾಡ್ಕೋತಾರೆ. ಯಾವ ವಿಷಯದಲ್ಲಿ ಅಂತ ಅಂದ್ರೆ, ಸೊ ಈಗ ಓದ್ತಾ ಇರ್ಬೇಕಾದ್ರೆ ಅವ್ರಿಗೆ ಅನಿಸ್ತದೆ ಈ ಕಾನ್ಸೆಪ್ಟ್ ನನಗೆ ಅರ್ಥ ಆಗ್ತಾ ಇಲ್ಲ, ಅಥವಾ ಈ ಸಬ್ಜೆಕ್ಟ್ ನನಗೆ ಬಹಳ ಡಿಫಿಕಲ್ಟ್ ಇದೆ, ಇದರಿಂದನೇ ಬಹಳಷ್ಟು ಕ್ವಶನ್ಗಳನ್ನ ಕೇಳಿಬಿಟ್ರೆ ನಾನು ಹೇಗೆ ಆನ್ಸರ್ ಮಾಡಲಿ, ಈ ಒಂದು ಸಬ್ಜೆಕ್ಟ್ ಇಂದಾಗಿ ನನ್ನ ಪರ್ಸೆಂಟೇಜ್ ಕಡಿಮೆ ಆಗ್ಬೋದಾ, ಅಥವಾ ನನ್ನ ರ್ಯಾಂಕ್ ಕಡಿಮೆ ಬರ್ಬೋದಾ, ನನಗೆ ಬೇಕಾಗಿರುವಂತ ಸೀಟ್ ಸಿಗದೇ ಇರಬಹುದಾ, ಅಥವಾ ಕಾಲೇಜಲ್ಲಿ ಅಡ್ಮಿಷನ್ ಸಿಗದೇ ಇರಬಹುದಾ ಅಂತೇಳಿ ತಮ್ಮನ್ನ ತಾವೇ ಡಿಮೋಟಿವೇಟ್ ಆಗ್ತಾರೆ. ಸೊ ಹಾಗೆ ಆಗೋದು ಸಹಜ ಕೂಡ, ಹೌದಾ? ಆದ್ರೆ ಅದನ್ನ ಹೌ ಟು ಓವರ್ಕಮ್ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣಂತೆ. ನಾನು ಯಾವಾಗಲೂ ನನ್ನ ಸ್ಟೂಡೆಂಟ್ಸ್ಗಳಿಗೆ ಹೇಳ್ತಿರ್ತೀನಿ. ಸೊ ಈಗ ಒಂದು ಕಾನ್ಸೆಪ್ಟ್, ಒಂದು ಚಾಪ್ಟರ್ ಅಲ್ಲಿ ಒಂದು 10 ಕಾನ್ಸೆಪ್ಟ್ ಇದೆ ಅಂತ ಇಟ್ಕೊಳ್ಳಿ, ರೈಟ್? ಒಂದು 10 ಕಾನ್ಸೆಪ್ಟ್ ಇದೆ. ಆ 10 ಕಾನ್ಸೆಪ್ಟ್ ಅಲ್ಲಿ 10 ಕಾನ್ಸೆಪ್ಟ್ಗಳು ನಮಗೆ ಗೊತ್ತಿರಲೇಬೇಕು ಅಂತ ಇಲ್ಲ. ಯಾಕಂತಂದ್ರೆ ನಾವು ಬರೀತಾ ಇರೋದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಎಕ್ಸಾಮ್, ಹೌದಾ? ಈಗ ಒಂದು ಕ್ವಶನ್ಗೆ 4 ಆನ್ಸರ್ನ ಕೊಟ್ಟಿರ್ತಾರೆ. ಸೊ ಆ 4 ಆಪ್ಷನ್ಗಳಲ್ಲಿ ಯಾವುದು ಕರೆಕ್ಟ್ ಆಪ್ಷನ್ ಅನ್ನೋದನ್ನ ನಾವು ಸೆಲೆಕ್ಟ್ ಮಾಡಬೇಕು. ಸೊ ಆ 4 ಆಪ್ಷನ್ಗಳಲ್ಲಿ ಎಲ್ಲಾ ಕಾನ್ಸೆಪ್ಟ್ ಅನ್ನು ಕೂಡ ಕೊಟ್ಟಿರ್ತಾರೆ. ಈಗ ಅದರಲ್ಲಿ ಜಸ್ಟ್ ಇಮ್ಯಾಜಿನ್ ನಮ್ಮ ಚಾಪ್ಟರ್ ಅಲ್ಲಿ ಇರುವಂತಹ 10 ಕಾನ್ಸೆಪ್ಟ್ ಅಲ್ಲಿ ನನಗೆ 5 ಕಾನ್ಸೆಪ್ಟ್ಗಳು ಪರ್ಫೆಕ್ಟ್ ಆಗಿದೆ 5 ಕಾನ್ಸೆಪ್ಟ್ಗಳು ಅಂತ ಅಂದ್ರೆ, ಆ 5 ಕಾನ್ಸೆಪ್ಟ್ಗಳ ಆಧಾರದ ಮೇಲೆ ಉಳಿದ 5 ಕಾನ್ಸೆಪ್ಟ್ಗಳ ಮೇಲೆ ಕ್ವಶನ್ಸ್ ಏನಾದರೂ ಬಂದ್ರೆ ಈ 5 ಕಾನ್ಸೆಪ್ಟ್ ಅನ್ನು ಯೂಸ್ ಮಾಡಿಕೊಂಡು ಐ ಕ್ಯಾನ್ ಸಾಲ್ವ್ ದಟ್ ಕ್ವಶನ್. ಆ ಕಾನ್ಫಿಡೆನ್ಸ್ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಅಗತ್ಯ ಇದೆ. ನೀವು ಆ ಕಾನ್ಫಿಡೆನ್ಸ್ ಅನ್ನ ಬೆಳೆಸ್ಕೊಳ್ಳೇಬೇಕು. ಸೊ ಡಿಮೋಟಿವೇಟ್ ಆಗೋದ್ರಲ್ಲಿ ಅರ್ಥನೇ ಇಲ್ಲ. ಸೊ ಅದಕ್ಕೆ ಒಂದು ಲೈವ್ ಎಕ್ಸಾಂಪಲ್ ಕೂಡ ಇವತ್ತು ನಾನು ನಿಮಗೆ ತೋರಿಸ್ತೀನಿ. ಸೊ ಒಬ್ಬ ವಿದ್ಯಾರ್ಥಿ ಅವನ ಅನುಭವವನ್ನು, ಅವನ ಮಾತುಗಳನ್ನೇ ಹೇಳಿರೋದನ್ನ ನಾನು ನಿಮಗೆ ತೋರಿಸ್ತೀನಿ. ಸೊ ಅದನ್ನ ಡೆಫಿನೆಟ್ ಆಗಿ ನೀವು ನೋಡಲೇಬೇಕು. ಸೊ ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ನಾನು ಯಾವಾಗಲೂ ನಾನು ವಿದ್ಯಾರ್ಥಿಗಳಿಗೆ ಹೇಳ್ತಿರ್ತೀನಿ, ಸೊ ನನಗೆ ಎಲ್ಲಾ ಗೊತ್ತಿರೋದಕ್ಕೆ ಸಾಧ್ಯ ಇಲ್ಲ, ಹೌದಾ? ಸೊ ಐ ಕೆನಾಟ್ ನೋ ಈಚ್ ಅಂಡ್ ಎವ್ರಿಥಿಂಗ್ ವಿಚ್ ಇಸ್ ಪ್ರೆಸೆಂಟ್. ಬಟ್ ನಮಗೆ ಏನು ಗೊತ್ತಿದೆ, ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ, ನನಗೆ ಎಲ್ಲಾ ಗೊತ್ತಿರೋದಕ್ಕೆ ಸಾಧ್ಯ ಇಲ್ಲ. ಬಟ್ ಯು ಹ್ಯಾವ್ ಟು ಟೇಕ್ ಕೇರ್ ದಟ್ ನಿಮಗೆ ಏನು ಗೊತ್ತಿದೆ ಅದು ನಿಮ್ಮ ಸ್ಟ್ರೆಂತ್ ಆಗಿರಬೇಕು. ಸೊ ಗೊತ್ತಿರಲಿ, ಯಾವುದು ಗೊತ್ತಿಲ್ಲ ಬಿಟ್ಬಿಡೋಣಂತೆ, ಬಟ್ ಯಾವುದು ಗೊತ್ತಿದೆ ಅದ್ರ ಬಗ್ಗೆ 100% ಇನ್ಫಾರ್ಮೇಶನ್ ನಿಮಗೆ ಇರಲೇಬೇಕು, ಪರ್ಫೆಕ್ಷನ್ ಇರಲೇಬೇಕು. ಸೊ ಇನ್ನು ನಿಮಗೆ ಸ್ವಲ್ಪ ದಿವಸಗಳು ಉಳಿದಿದೆ KCET ಎಕ್ಸಾಮಿಗಾಗಲಿ, ನೀಟ್ ಎಕ್ಸಾಮಿಗಾಗಲಿ. ಅಷ್ಟರೊಳಗೆ ನೀವೇನ್ ಮಾಡಬೇಕು ಅಂತಂದ್ರೆ, ನಿಮ್ಮ ಸ್ಟ್ರೆಂತ್ ಯಾವುದು, ಯಾವ ಸಬ್ಜೆಕ್ಟ್ ನಿಮ್ಮ ಸ್ಟ್ರೆಂತ್, ಯಾವ ಕಾನ್ಸೆಪ್ಟ್ ನಿಮ್ಮ ಸ್ಟ್ರೆಂತ್ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ವೀಕ್ನೆಸ್ ಯಾವುದು ಅನ್ನೋದನ್ನ ಗುರುತು ಮಾಡ್ಕೊಳ್ಳಿ. ಸೊ ಫಸ್ಟ್ ಏನ್ ಮಾಡಬೇಕು ಅಂದ್ರೆ, ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ಯುವರ್ ಸ್ಟ್ರೆಂತ್. That is very, very important. You have to concentrate on your strength. Then don't leave your weakness. ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಸ್ಟ್ರೆಂತ್ ಅನ್ನ ಇನ್ನೂ ಸ್ಟ್ರಾಂಗ್ ಮಾಡ್ಕೊಳ್ಳಿ. ಬಟ್ ವೀಕ್ನೆಸ್ ಏನಿದೆ ಅದನ್ನ ಅರ್ಥ ಮಾಡಿಕೊಂಡು ಆ ವೀಕ್ನೆಸ್ ಅನ್ನ ಓವರ್ಕಮ್ ಮಾಡೋದಕ್ಕೆ, ಅಂದ್ರೆ ಯಾವುದೋ ಒಂದು ಸಬ್ಜೆಕ್ಟ್ ನಿಮ್ದು ವೀಕ್ ಇದೆ, ಸೊ ಯಾವುದೋ ಒಂದು ಸಬ್ಜೆಕ್ಟ್ ಅಲ್ಲಿ ನೀವು 20 ಮಾರ್ಕ್ಸ್ ತೆಗಿತಾ ಇದ್ದೀರಿ, ಅದನ್ನ 40ಗೆ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ, 60ಗೆ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಬಟ್ ಯಾವುದೋ ನಿಮ್ಮ ಇಂಟ್ರೆಸ್ಟ್ ಇರುವಂತ ಸಬ್ಜೆಕ್ಟು, ಸೊ 180 ಮಾರ್ಕ್ಸ್ಗೆ ಯು ಆರ್ ಗೆಟಿಂಗ್ ರಿಮೆಂಬರ್ ಅರೌಂಡ್ 120. ಸೊ ಅದನ್ನ 130, 140, 150ಗೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಈ ರೀತಿ ಮಾಡೋದ್ರಿಂದ ಒಂದು ಸಬ್ಜೆಕ್ಟ್ ಅಲ್ಲಿ ವೀಕ್ ಇದ್ರೂ ಕೂಡ ಇನ್ನು 2 ಸಬ್ಜೆಕ್ಟ್ ಅಲ್ಲಿ, ನೀಟ್ ಕೇಸಲ್ಲಿ ನಾನು ಹೇಳ್ತಾ ಇದ್ದೀನಿ, CET ಯಲ್ಲೂ ಸೇಮ್ ಅಪ್ಲೈ ಆಗ್ತದೆ. ಇನ್ನು 2 ಸಬ್ಜೆಕ್ಟ್ ಅಲ್ಲಿ ನಿಮ್ದು ಸ್ಟ್ರಾಂಗ್ ಇತ್ತು ಅಂತಂದ್ರೆ, ಸೊ ಡೆಫಿನೆಟ್ಲಿ ಯು ಆರ್ ಗೋಯಿಂಗ್ ಟು ಗೆಟ್ ವೆರಿ ಗುಡ್ ಮಾರ್ಕ್ಸ್ ಅಂಡ್ ವೆರಿ ಗುಡ್ ರ್ಯಾಂಕ್. ಅದಕ್ಕೆ ಒಂದು ಉದಾಹರಣೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಈಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು, ಅನಿಲ್ ಪವಾರ್ ಅಂತೇಳಿ, ಅವನ ನೀಟ್ ಮಾರ್ಕ್ಸ್ ಗಳನ್ನು ಕೂಡ ನೋಡಿ. ಅದರ ಜೊತೆಗೆ ಅವನಿಗೆ ಸಿಕ್ಕಿರುವಂತಹ ಮೈಸೂರು ಮೆಡಿಕಲ್ ಕಾಲೇಜ್ ಸೀಟ್ ಏನ್ ಸಿಕ್ಕಿದೆ, ಸೊ ಆ ಒಂದು ಸೀಟಿನ ಕಾಪಿಯನ್ನು ಕೂಡ ಹಾಕ್ತಾ ಇದ್ದೀನಿ, ಅಂದ್ರೆ ಅದರ ಅಡ್ಮಿಷನ್ ಆರ್ಡರ್ ಕೂಡ ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ಅದನ್ನು ಕೂಡ ನೋಡಿ. ಸೊ ಅಂದ್ರೆ ಇಲ್ಲಿ ಯಾವುದು ಕೂಡ ವಿಥೌಟ್ ಎಕ್ಸ್ಪೆರಿಮೆಂಟ್ ನಾನು ನಿಮಗೆ ಹೇಳ್ತಾ ಇಲ್ಲ. ಸೊ ಈಗ ಆ ಅನುಭವಗಳನ್ನ ಆ ಹುಡುಗನ ಮಾತಿನಲ್ಲೇ ಕೇಳಿ. ಸೊ ನಿಮ್ಮನ್ನ ನೀವು ಮೋಟಿವೇಟ್ ಮಾಡ್ಕೊಳ್ಳಿ, ಯಾವುದಕ್ಕೂ ವರಿ ಮಾಡ್ಕೊಳ್ಳೋ ಅಂತ ಅವಶ್ಯಕತೆ ಇಲ್ಲ. ನಿಮ್ಮ ಸ್ಟ್ರೆಂತ್ ಅನ್ನ ಸ್ಟ್ರಾಂಗ್ ಮಾಡ್ಕೊಳ್ಳಿ, ಮತ್ತೆ ನಿಮ್ಮ ವೀಕ್ನೆಸ್ ಅನ್ನ ಬಿಡಬೇಡಿ, ಅದ್ರ ಬಗ್ಗೆನೂ ಕಾನ್ಸಂಟ್ರೇಟ್ ಮಾಡಿ. ಬಟ್ ಆ ವೀಕ್ನೆಸ್ಸೇ ನಿಮ್ಮ ಆ ಸ್ಟ್ರೆಂತ್ ಕಾನ್ಸಂಟ್ರೇಷನ್ ಕಡಿಮೆ ಮಾಡಬಾರ್ದು. ಅಂದ್ರೆ ಯುವರ್ ವೀಕ್ನೆಸ್ ಶುಡ್ ನಾಟ್ ಓವರ್ಕಮ್ ಯುವರ್ ಸ್ಟ್ರೆಂತ್. ಆಲ್ವೇಸ್ ಯುವರ್ ಸ್ಟ್ರೆಂತ್ ಶುಡ್ ಓವರ್ಕಮ್ ಯುವರ್ ವೀಕ್ನೆಸ್, ಅದು ಗೊತ್ತಿರಲಿ. ಸೊ ಇದು ಇವತ್ತಿನ ವಿಡಿಯೋದ ಸಬ್ಜೆಕ್ಟ್ ಆಗಿತ್ತು. ನಿಮಗೆಲ್ಲರೂ ಲೈಕ್ ಆಗಿದೆ ಅಂತ ಅನ್ಕೋತೀನಿ. ಸೊ ಈ ವಿಡಿಯೋವನ್ನು ಮುಗಿಸೋದಕ್ಕಿಂತ ಮುಂಚೆ ಈಗ ಒಂದು ಸ್ಮಾಲ್ ಕ್ಲಿಪ್ ಅನ್ನು ತೋರಿಸ್ತೀನಿ. ಅನಿಲ್ ಪವಾರ್ ನನ್ನ ಹುಡುಗ ಅಂತ ಹೇಳಿರುವಂತದ್ದು, ನಮ್ಮ ವಿದ್ಯಾರ್ಥಿ ಹೇಳಿರುವಂತದ್ದು ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ. ಎಲ್ಲ ಫ್ರೆಂಡ್ಸಿಗೂ ನನ್ನ ನಮಸ್ಕಾರ. ನನ್ನ ಹೆಸರು ಅನಿಲ್ ಅಂತೇಳಿ. ನೀಟ್ ಪ್ರಿಪ್ರೇಷನ್ ಮಾಡೋಕ್ಕಾದರೆ ನಮಗೆ ಸಾಕಷ್ಟು ತೊಂದರೆಗಳು ಬರ್ತಾವೆ. ಯಾವಂದರೆ 2 ಸಬ್ಜೆಕ್ಟ್ನಲ್ಲಿ ಬರ್ತವೆ, ಒಂದು ಕೆಮಿಸ್ಟ್ರಿ ಮತ್ತು ಇನ್ನೊಂದು ಫಿಸಿಕ್ಸ್ನಲ್ಲಿ. ಮತ್ತು ಭಾಳಷ್ಟು ಸ್ಟೂಡೆಂಟ್ಸ್ ಹೆಂಗಿರ್ತಾರೆ ಅಂದರೆ, ಕೆಲವರು ಫಿಸಿಕ್ಸ್ನಲ್ಲಿ ಭಾಳ ಟ್ಯಾಲೆಂಟೆಡ್ ಇರ್ತಾರೆ, ಆದರೆ ಕೆಮಿಸ್ಟ್ರಿನಲ್ಲಿ ವೀಕ್ ಇರ್ತಾರೆ. ಮತ್ತು ಕೆಲವರು ಕೆಮಿಸ್ಟ್ರಿನಲ್ಲಿ ಭಾಳ ಟ್ಯಾಲೆಂಟೆಡ್ ಇರ್ತಾರೆ,
ಬಟ್ ಅವರು ಫಿಸಿಕ್ಸ್ನಲ್ಲಿ ವೀಕ್ ಇರ್ತಾರೆ. ಸೊ ಅಂಥ ಸ್ಟೂಡೆಂಟ್ಸಿಗೆ ಏನು ಅನ್ಸುತ್ತೆ ಅಂದರೆ, ನಾನು ಒಂದು ಸಬ್ಜೆಕ್ಟ್ನಿಂದ ನೀಟ್ ಕ್ಲಿಯರ್ ಮಾಡಲಿಕ್ಕಾಗಲ್ಲ. ಸೊ ಅವರು ತಾವೇ ಸೆಲ್ಫ್ ಡಿಮೋಟಿವೇಟ್ ಆಗಿ ಮತ್ತು ಕೊನೆಗೆ ಅವರು ನೀಟ್ ಸ್ಕೋರ್ನಲ್ಲಿ ಒಳ್ಳೆ ಸ್ಕೋರನ್ನು ಮಾಡಲಿಕ್ಕಾಗಲ್ಲ. ನಾನು ಒಬ್ಬ ನಾರ್ಮಲ್ ಸ್ಟೂಡೆಂಟ್ ಆಗಿದ್ದೆ. ಬಟ್ ನಂದು ಹೇಗಿತ್ತಂದರೆ, ನನಗೆ ಕೆಮಿಸ್ಟ್ರಿ ಸ್ವಲ್ಪನೂ ಅರ್ಥ ಆಗ್ತಿದ್ದಿಲ್ಲ. 180 ಮಾರ್ಕ್ಸ್ನಲ್ಲಿ ನನಗೆ ಪ್ರತಿ ಸರಿ 10 to ಅಂದರೆ ಬಿಲೋ 30 ಮಾರ್ಕ್ಸ್ನೇ ಬರ್ತಿತ್ತು. ಮತ್ತು ಫಿಸಿಕ್ಸ್ನಲ್ಲಿ ನಾನು ಎವರೇಜಾಗಿ ಸ್ಕೋರ್ ಮಾಡ್ತಿದ್ದೆ, 100 ಅಥವಾ 110 ಆ ರೀತಿ. ನಾನು ಈ ರೀತಿ ಸ್ಕೋರ್ ಮಾಡೋದು ನೋಡಿ ನನ್ನ ಫ್ರೆಂಡ್ಸ್ ಎಲ್ಲ ನನಗೆ ಏನು ಅಂತಿದ್ರು ಅಂದರೆ, ನಾನು ಎಷ್ಟೇ ಕಷ್ಟಪಟ್ರು ನೀಟ್ ಕ್ಲಿಯರ್ ಮಾಡಿದ್ರು ನನಗೆ ಒಂದು ಒಳ್ಳೆ ಕಾಲೇಜ್ ಸಿಗೋಲ್ಲ, ಮತ್ತು ನಾನು 500 ಅಬೋ ತೆಗೆಯೋದಂತೂ ತುಂಬಾ ಕಷ್ಟ ಅಂತ ಹೇಳ್ತಿದ್ರು. ಅವಾಗ ನನಗೆ ಏನು ಯೋಚನೆ ಬಂತಂದರೆ, ನನಗೆ ಹೆಂಗಿದ್ರು ಫಿಸಿಕ್ಸ್ ಚೆನ್ನಾಗಿದೆ ಅಲ್ಲ, ಬಟ್ ಕೆಮಿಸ್ಟ್ರಿ ಚೆನ್ನಾಗಿಲ್ಲ ಅಂದ್ರೂ ಅದರಲ್ಲಿ ನನಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟೇ ಸ್ಕೋರ್ ಮಾಡ್ತೀನಿ. ಬಟ್ ಫಿಸಿಕ್ಸನ್ನು ನನಗೆ ಈ ಪ್ರೆಸೆಂಟ್ನಲ್ಲಿ ಎಷ್ಟು ಈಸಿ ಇದೆಯೋ, ಅಂದರೆ ನಾನು ಪ್ರೆಸೆಂಟ್ನಲ್ಲಿ ಎಷ್ಟು ಸ್ಕೋರ್ ಮಾಡ್ತಿದ್ದೀನೋ ಅದಕ್ಕಿಂತ ಜಾಸ್ತಿ ಸ್ಕೋರ್ ಮಾಡಲಿಕ್ಕೆ ಟ್ರೈ ಮಾಡಿದೆ. ಮತ್ತು ಫಿಸಿಕ್ಸ್ನಲ್ಲಿ ನಾನು ತುಂಬ ಇಂಟ್ರೆಸ್ಟ್ ಇದ್ದ ಕಾರಣ ಅದ್ರಾಗ ಜಾಸ್ತಿ ಎಫರ್ಟ್ ಹಾಕೋಕ್ಕೆ ಟ್ರೈ ಮಾಡಿದೆ. ಈಗ ಮಾಡ್ತಿರ್ಬೇಕಾದ್ರೆ ಡೇ ಬೈ ಡೇ ನನ್ನ ಸ್ಕೋರ್ ಅಂದರೆ ಟೆಸ್ಟ್ಗಳಲ್ಲೆಲ್ಲ ನನ್ನ ಸ್ಕೋರ್ ಇನ್ಕ್ರೀಸ್ ಆಗ್ತಾ ಬಂತು. ಅದು 170 ಬಂದುಬಿಡ್ತು ಒಂದು ಸತಿ. ಅವಾಗಿನಿಂದ ನನಗೆ ಹೆಂಗೆ ಅನಿಸ್ತು ಅಂದರೆ, ನಾನು ಫಿಸಿಕ್ಸ್ನಿಂದನೇ ಕೆಮಿಸ್ಟ್ರಿ ಸಬ್ಜೆಕ್ಟ್ನ ಕವರ್ ಮಾಡ್ಕೋಬೋದು ಅಂತ ಅನ್ನಿಸ್ತು. ಸೊ ನಾನು ಏನು ಮಾಡ್ತಿದ್ದೆ ಅಂದರೆ, ಕೆಮಿಸ್ಟ್ರಿನಲ್ಲಿ ಎಷ್ಟು ಲ್ಯಾಗ್ ಆಗುತ್ತೆ ಮಾರ್ಕ್ಸ್, ಅದನ್ನು ಫಿಸಿಕ್ಸ್ನಲ್ಲಿ ತೆಗೆದು ಅವೆರಡು ಸಬ್ಜೆಕ್ಟ್ನ ಕವರ್ ಮಾಡೋಕ್ಕಂತ ಮಾಡಿದ್ದೆ. ಮತ್ತು ಅದೇ ರೀತಿ ಏನು ಮಾಡಿದೆ ಅಂದರೆ, ಕೆಮಿಸ್ಟ್ರಿ ಮೇಲೆ ಅಷ್ಟೊಂದು ಫೋಕಸ್ನೂ ಕೊಡಲಿಲ್ಲ ನಾನು. ಮತ್ತು ನನ್ನ ಟೀಚರ್ಸ್ ನನಗೆ ಏನು ಹೇಳ್ತಾ ಇದ್ದು ಅಂದರೆ, ಡೂ ಯುವರ್ ಬೆಸ್ಟ್ ಇನ್ ವಿಚ್ ಯು ಆರ್ ಬೆಸ್ಟ್ ಅಂತೇಳಿ. ಅಂದರೆ ನಾವು ಯಾವ ಸಬ್ಜೆಕ್ಟ್ನಲ್ಲಿ ಬೆಸ್ಟ್ ಇದೀವೋ ಆ ಸಬ್ಜೆಕ್ಟ್ನಲ್ಲಿ ಇನ್ನೂ ಬೆಸ್ಟ್ ಮಾಡಲಿಕ್ಕೆ ಟ್ರೈ ಮಾಡಿ. ಸೊ ಯುವರ್ ಸ್ಕೋರ್ ಬಿ ಅಲ್ಟಿಮೇಟ್ಲಿ ಇನ್ಕ್ರೀಸ್ಡ್ ಅಂತ ಹೇಳ್ತಾಯಿದ್ರು. ಸೊ ನಾನು ಅದೇ ರೀತಿ ಏನು ಮಾಡ್ತೆ ಅಂದರೆ, ಫಿಸಿಕ್ಸ್ ಮೇಲೆ ಎಷ್ಟೊಂದು ಇಂಟ್ರೆಸ್ಟ್ ಇತ್ತು ಅಂದರೆ ನನಗೆ, ನಾನು ಪೂರ್ತಿ ಕಾಲೇಜ್ನಲ್ಲಿ ಫಿಸಿಕ್ಸ್ ಸ್ಕೋರ್ನ ಹೈಯೆಸ್ಟ್ ಮಾಡ್ತಿದ್ದೆ. ಕೆಮಿಸ್ಟ್ರಿ ನಂದು ಪೂರ್ತಿ ಕಮ್ಮಿ ಬಂದರೂ ನಾನು ಟೆನ್ಷನ್ ತೊಗೋತಾ ಇರಲಿಲ್ಲ. ಮತ್ತು ಲಾಸ್ಟ್ನಲ್ಲಿ ಏನಾಯ್ತು ಅಂದರೆ, ಫೈನಲ್ ಎಕ್ಸಾಮ್ನಲ್ಲಿ ಬಂದುಬಿಟ್ಟು ಬಯಾಲಜಿ 310 ಬಂದಿತ್ತು, ಮತ್ತು ಕೆಮಿಸ್ಟ್ರಿ 75 ಬಂದಿತ್ತು, ಫಿಸಿಕ್ಸು 145 ಬಂದಿತ್ತು. ಹಾಗೆ ಟೋಟಲ್ ಮಾರ್ಕ್ಸ್ ಬಂದುಬಿಟ್ಟು 530 ಬಂದಿತ್ತು. ಸೊ ನನಗೆ ಕರ್ನಾಟಕದ ಒಂದು ಬೆಸ್ಟ್ ಕಾಲೇಜ್ ಆದ ಮೈಸೂರು ಮೆಡಿಕಲ್ ಕಾಲೇಜ್ನಲ್ಲಿ ಅಡ್ಮಿಷನ್ ಸಿಕ್ಬಿಡ್ತು. ಇದರಿಂದ ನಾನು ನಿಮಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂದರೆ ಫ್ರೆಂಡ್ಸ್, ನೀವು ಯಾವ ಸಬ್ಜೆಕ್ಟ್ನಲ್ಲಿ ತುಂಬ ಇಂಟ್ರೆಸ್ಟೆಡ್ ಇದ್ದೀರೋ ಆ ಸಬ್ಜೆಕ್ಟ್ನ ಇನ್ನೂ ಬೆಸ್ಟ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಮತ್ತು ಬೇರೆ ಸಬ್ಜೆಕ್ಟ್ನಲ್ಲಿ ಯಾವುದರಲ್ಲಿ ವೀಕ್ ಇರ್ತೀರೋ ಅದರಲ್ಲಿ ನಿಮ್ಗೆ ಎಷ್ಟಾಗುತ್ತೋ ಅಷ್ಟೇ ಪ್ರಯತ್ನ ಪಡಿ. ಮತ್ತು ಬಯಾಲಜಿ ಅಂತೂ ಎಲ್ಲರೂ ಮಾಡೇ ಮಾಡ್ತಾರೆ, ಅದು 300+ ಮಾಡೇ ಮಾಡ್ತಾರೆ. ಸೊ ಈ ರೀತಿ ನಾವು ಈಸಿಯಾಗಿ 500+ ಸ್ಕೋರ್ ಮಾಡ್ಬೋದು. ಮತ್ತು 500+ ಸ್ಕೋರ್ ಮಾಡಿದರೆ ಕಾಮನಾಗಿ ಆಲ್ಮೋಸ್ಟ್ ಸ್ಟೂಡೆಂಟ್ಸಿಗೆ ಸೀಟ್ ಸಿಕ್ಕೇ ಸಿಗುತ್ತೆ.